ಹಿಂದೆ ಎಲ್ಲ ಯುವಕ ಮಂಡಳ ಏನು ಗಣೇಶೋತ್ಸವ ಮಂಡಳ ಪದಾಧಿಕಾರಿ ಕರೆದು ಒಂದು ಸಭೆ ಮಾಡಿದ್ರು ಹಿಂದೂ ಅಧಿಕಾರಿಗಳು ಮತ್ತು ಗಣೇಶೋತ್ಸವ ಮಂಡಳ ಪದಾಧಿಕಾರಿಗಳು. ಅವಾಗ ಕೆಲವೊಂದು ಕಂಡೀಷನ್, ಹೊಸ ಕಂಡೀಷನ್ ಹಾಕಿದ್ರು. ಇದು ಮೊದಲು ಬೆಳಗಾವಿಯಲ್ಲಿ ಎಂದೂ ಈ ಥರ ಕಂಡೀಷನ್ ಆಯಿತು. ಒಂದು 40 ಯುವಕ ಗಣೇಶೋತ್ಸವ ಮಂಡಳದ ಮಾರ್ಗವನ್ನು ಬದಲಾವಣೆ ಮಾಡೋಕ್ಕೆ ಹೇಳಿದರು. ಎರಡನೇದ್ದು ಪಟಾಕಡಿ ಹಾರಿಸಬೇಡ್ರಿ ಅಂತೇಳಿ ಆ ದಿವಸ ಹಾರಿಸಿದ್ರೆ ಕೇಸ್ ಹಾಕ್ತೇವೆ ಅಂತ ಹೇಳಿದರು. ಮೂರನೇದ್ದು ಈ ವಾದ್ಯಗಳೇನು ನಿಮ್ಮ ಅದಾವ ಅವು ಒಂದು ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ಬರುವಂಥದ್ದು ಅಲ್ಲೇ ಬಂದ್ ಮಾಡುವಂಥದ್ದು, ಅಲ್ಲಿಂದ ನೀವು ನಡ್ಕೊತ ಹೋಗ್ಬೇಕು. ಆಮೇಲೆ ಇಲ್ಲಿ ಪಪ್ಪು ಕಲಾನಿ ಚೌಕದಿಂದ ಹಿಂಗೆ ಕೆಲವೊಂದು ಕಡೆ ರಿಸ್ಟ್ರಿಕ್ಷನ್ ಮಾಡಿದರು. ಅದಾದ ನಂತರ ನನಗೆ ಆ ಸಭೆ ಆದ ನಂತರ ಆಮೇಲೆ ಕೆಲವೊಂದು ಕಡೆ ಈ ಪೊಲೀಸ್ ಸ್ಟೇಷನ್ದವರು ಅಲ್ಲಿ ಗಣೇಶೋತ್ಸವ ಮಂಡಳದವ್ರನ್ನ ಕರೆದು ಖಾಲಿ ಬಾಂಡ್ ಪೇಪರ್ ಮ್ಯಾಗ ಸಹಿ ಮಾಡಿಸಿ ನಾಳೆ ಏನಾದರೂ ನೀವು ಜವಾಬ್ದಾರಿ ಅಂತೇಳಿ ಹಂಚಿಕೆ ಹಾಕುವಂಥ ಪ್ರಯತ್ನವನ್ನು ಕೆಲವೊಂದು ಸ್ಟೇಷನ್ಯಾಗ ಮಾಡಿದ್ದಾರೆ. ಅವೆಲ್ಲ ನಾನು ಗಮನಕ್ಕೆ ತರುವಂಥದ್ದು ಮಾಡಿದ್ದೆ ಆಮೇಲೆ ಫೋನ್ ಮುಖಾಂತರ. ಆದರೆ ನನಗೆ ಭಾಳಷ್ಟು ಗಣೇಶೋತ್ಸವ ಮಂಡಳ ಪದಾಧಿಕಾರಿಗಳು ಬಂದು ಇದ್ರ ಬಗ್ಗೆ ಒಂದು ಸಭೆ ಆಗಬೇಕು, ನಾವು ಇದು ಯಾವುದೋ ಕಂಡೀಷನ್ಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿದರು. ಅದಕ್ಕೆ ಮೊನ್ನೆ ಒಂದು ಸಭೆ ಆಯಿತು. ಅದರೊಳಗೆ ನಾನೇನು ಹೇಳಿದೆ, ನಿಮಗೆ ಇವೆಲ್ಲ ಕಂಡೀಷನ್ ಒಪ್ಪಿಗೆ ಇದ್ರೆ ನಮ್ದೇನೂ ಅಭ್ಯಂತರ ಇಲ್ಲ, ನಿಮಗೆ ಒಪ್ಪಿಗೆ ಇಲ್ಲ ಅಂದ್ರೆ ನಾವು ಅದನ್ನು ಗಮನಕ್ಕೆ ತರುವಂಥದ್ದು ವ್ಯವಸ್ಥೆ ಮಾಡ್ತೇವೆ ಅಂತೇಳಿ. ಅದಕ್ಕೆ ಯಾರಿಗೆ ಒಪ್ಪಿಗೆ ಐತಿ ಅವ್ರು ಅದರಿಂದ ಫಾಲೋ ಮಾಡಿರಿ, ಯಾರಿಗೆ ಒಪ್ಪಿಗೆ ಇಲ್ಲ ಅಂದ್ರೆ ಅವ್ರು ಗಮನಕ್ಕೆ ತರ್ತೇವೆ ಅಂದಾಗ ಇವತ್ತು ನಾನು ಕಮಿಷನರ್ ಸಾಹೇಬ್ರಿಗೆ ಬಂದು ಏನು ಅವ್ರ ಭಾವನೆಗಳು ಅದಾವ ಅದನ್ನು ಅವ್ರ ಗಮನಕ್ಕೆ ತೊಗೊಂಬಂದಿದ್ದೀವಿ. ಒಂದು, ನೀವು ರೂಟ್ ಚೇಂಜ್ ಮಾಡೋವಂಥ ಬಲವಂತ ಮಾಡೋಕೆ ಹೋಗ್ಬೇಡ್ರಿ, ಯಾರಿಗೆ ಚೇಂಜ್ ಮಾಡೋದೈತೆ ಅವ್ರು ಮಾಡ್ಕೊಬೋದು ಅವರಾಗಿ. ಆದರೆ ಪರಂಪರಾಗತವಾಗಿ ಬರುವಂಥ ರೂಟದಲ್ಲಿ ನೀವು ಚೇಂಜ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಅವ್ರ ಗಮನಕ್ಕೆ ತಂದಿದ್ದೇವೆ. ಎರಡನೇದು, ಪಟಾಕಡಿ ಹಾರಿಸಲಿಲ್ಲ ಬಂದು ಜನ ಕೇಳತ್ತಾಗ ಗುಟ್ಟಿ ಆಡೋಣ ಏನಂತೇಳಿ ಗಣಪತಿಯಾಗ ಒಂದು ಪಟಾಕಡಿ ಹಾರಿಸೋರನ್ನ ಅದನ್ನು ನೀವು ರಿಸ್ಟ್ರಿಕ್ಷನ್ ಮಾಡೋಕೆ ಹೋಗ್ಬೇಡ್ರಿ ಅನ್ನುವಂಥದ್ದು ಹೇಳಿದ್ವಿ. ಆಮೇಲೆ ಮೂರನೇದು, ಈ ಬ್ಯಾಂಡ್ ಅಲ್ಲಿ ಬಂದ್ ಮಾಡಿರಿ ಇಲ್ಲಿ ಬಂದ್ ಮಾಡಿರಿ ಅದನ್ನು ಹೇಳಕ್ಕೆ ಹೋಗ್ಬೇಡ್ರಿ. ಅವರು ಏನು ವಾದ್ಯಗಳು ಅದಾವ ಗಣೇಶ ಚತುರ್ಥಿ ಎಲ್ಲಿ ವಿಸರ್ಜನೆ ಅದ ಆ ವಿಸರ್ಜನೆ ತನಕ ಹೋಗ್ಬೇಕಂದ್ರೆ ಅದಕ್ಕೆ ಅವರು ಇಲ್ಲ ನಾವು ಅವ್ರಿಗೆ ಮನವರಿಕೆ ಮಾಡಿ ಕೊಡ್ತೀವಿ ಇನ್ನೊಮ್ಮೆ ಅಂದ್ರೆ ಒಪ್ಪರ ಹಂಗೆ ಒಪ್ಪಲಿಲ್ಲ ಅವ್ರಿಗೆ ಬಿಟ್ಟಿದ್ದಂತ ಅವ್ರು ಹೇಳಿದಾರೆ. ಆದರೆ ಎಲ್ಲ ಮಂಡಳಗಳಿಗೆ ಏನಾಗಿಬಿಡ್ತದೆ, ನಾಳೆ ಸ್ಥಳೀಯ ಪೊಲೀಸರು ಇರುವುದಿಲ್ಲ. ಸ್ಥಳೀಯ ಪೊಲೀಸರಿದ್ದರೆ ಇಲ್ಲಿ ಸ್ಥಿತಿಗತಿಗಳಿಗೆ ಅವ್ರಿಗೆ ಗುರುತಿರ್ತದೆ, ಅವರು ಕನ್ವಿನ್ಸ್ ಮಾಡಿ ಅಲ್ಲಿ ಅಧ್ಯಕ್ಷರಿಗಿರ್ಬೋದು ಮಾಡ್ಬೋದು. ಆದರೆ ಹೊರಗಿನ ಪೊಲೀಸರು ಬಂದಿದ್ದರಿಂದ ವಾದಕ್ಕಾಗಿ ಬೆಳಗಾವಿ ಶಾಂತತೆ ಕದಡುವಂಥ ವ್ಯವಸ್ಥೆ ಆಗಬಾರ್ದು ಅನ್ನೋದು ಅವ್ರ ಗಮನಕ್ಕೆ ನಾನು ತಂದಿದ್ದೀನಿ. ಯಾಕಂದ್ರೆ ಇಷ್ಟು ವರ್ಷ ತನಕ ಏನೀಗ ನಮ್ಮ ಶಿವಜಯಂತಿ ಆಗಲಿ, ರಾಜ್ಯೋತ್ಸವ ಆಗಲಿ, ಅಥವಾ ಅಂಬೇಡ್ಕರ್ ಜಯಂತಿ ಆಗಲಿ, ಬಸವ ಜಯಂತಿ ಆಗಲಿ ಯಾವ ದುಂಬಡಿ ಆಗಿಲ್ಲ. ಮತ್ತು ಯಾಕೆ ಸುಮ್ಮನೆ ನೀವು ಹೊಸ ಕಂಡೀಷನ್ ಹಾಕಿ ಜನರಿಗೆ ಅದ ಮಂಡಳದವ್ರಿಗೆ ಅನಾನುಕೂಲ ಮಾಡತ್ತೀರಿ, ಅದು ಆಗಬಾರ್ದು ಅನ್ನೋ ಅವ್ರಿಗೆ ಗಮನಕ್ಕೆ ತೊಗೊಂಬಂದಿದೆ. ಅಲ್ಲ ಏನಿಲ್ಲ, ನಿಮಗೆ ಎಲ್ಲರೂ ವಿರೋಧ ಮಾಡಿದ್ದಾರೆ. ಅಲ್ಲ ನಾನಂತವ್ರಿಗೆ ಹೇಳಿ ಬಂದಿದ್ದೀನಿ, ಅವರು ಇಲ್ಲ ನಾವು ಕನ್ವಿನ್ಸ್ ಮಾಡೋದು ಇನ್ನೊಂದು ಪ್ರಯತ್ನ ಮಾಡ್ತೀವಿ ಯಾರಿಗೆ ಹೇಳೋವಂಥದ್ದು, ಅವಾಗ ಏನಾದರೂ ಸಮಸ್ಯೆ ಆದರೆ ನಮ್ಗೆ ಗಮನಕ್ಕೆ ತರಬೇಡ್ರಿ ಅಂತ ಹೇಳ್ಬಿಟ್ಟಿದ್ದಾರೆ. ಏನಾಗಿದೆ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಗಲಿ ಪೊಲೀಸರಾಗಲಿ ಯಾವುದು ಅಂದ್ರೆ ಕನ್ಸರ್ಟ್ ಇದ್ದವ್ರಿಗೆ ಯಾರಿಗೂ ವಿಶ್ವಾಸಕ್ಕೆ ತಗೊಳ್ಳಾರ್ದು ಯೂನಿಲೇಟರಲ್ಲಿ ಮೀಟಿಂಗ್ ತಗೊಂಡು ಎಲ್ಲ ಅನೌನ್ಸ್ ಮಾಡಿ ಬಿಡ್ತಾ ಇದ್ದಾರೆ. ಈಗ ಎಕ್ಸಾಂಪಲ್ ನೀವು ಶಾಸಕರಾದರೆ ಮಹಾನಗರ ಸಭೆ ಇದೆ, ಯಾರಿಗೂ ಹೇಳಲಾರ್ದ ಎಲ್ಲ ತಯಾರಿ ಮಾಡೋದು ಮಹಾನಗರ ಸಭೆ, ಎಲ್ಲ ಖರ್ಚು ಮಾಡೋದು ಮಹಾನಗರ ಸಭೆ, ಬಟ್ ಡಿಸಿಷನ್ ತಗೊಳ್ಳೋದು DC ಮತ್ತು ಪೊಲೀಸ್ ಕಮಿಷನರ್. ಬಟ್ ಅವ್ರ ಜೊತೆಗೆ ಇದ್ದವ್ರು ಯಾರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇಲ್ಲ. ಅದು ನೋಡ್ರಿ, ಅವರು ಇಬ್ರು ಮಂದಿ ಹೊಸವಾಗಿ ಅದಾರ, ಅವ್ರನ್ನ ದಾರಿ ತಪ್ಸಕ್ಕೆ ಬೆಳಗಾವಿನಾಗ ಭಾಳ ಜನ ಅದಾರ. ಅವ್ರಿಗೆ ತಿಳಿಬೇಕಾದನ್ನ ಮಹಾನಗರ ಪಾಲಿಕೆ ಮಹಾಪೌರ ಉಪಮಹಾಪೌರ ಸದಸ್ಯರ ಗಮನಕ್ಕೆ ತೊಗೊಂಡು ಕೆಲವೊಂದು ನಿರ್ಣಯ ಮಾಡಬೇಕಾಗ್ತದೆ. ಈಗ ನನಗೆ ತಿಳಿದ ಮಟ್ಟಿಗೆ ಮಹಾಪ್ರಸಾದಕ್ಕೆ ಮಹಾನಗರ ಪಾಲಿಕೆದವ್ರದ್ದು ವಿರೋಧ ಇಲ್ಲೇ ಇಲ್ಲ. ಮಹಾನಗರ ಪಾಲಿಕೆದವ್ರು ಏನಂತಾರೆ, ಜಿಲ್ಲಾಧಿಕಾರಿಗಳಿಗೆ ಇಂಥ ಕಾರ್ಯಕ್ರಮಗಳಿಗೆ ಅನೇಕ ರೀತಿಯ ಹಣಕಾಸಿನ ವ್ಯವಸ್ಥೆ ಅದ, ಆ ಫಂಡ್ನ್ಯಾಗ ಅವರು ಮಾಡಲಿ. ಅದ್ರ ಜೊತೆಗೆ ಬರುವಂಥ ಗಣೇಶೋತ್ಸವಕ್ಕೆ, ಅಂಬೇಡ್ಕರ್ ಜಯಂತಿಗೆ, ರಾಜ್ಯೋತ್ಸವಕ್ಕೆ ಪ್ರತಿಯೊಂದು ಸಲ ಇದನ್ನು ಮಾಡಲಿ. ಏನು ನಮ್ಮ ಪ್ರಸಾದ ವ್ಯವಸ್ಥೆ ಬರೀ ಇವತ್ತು ಅಷ್ಟೇ ಅಲ್ಲ, ಅದನ್ನು ಮಾಡ್ರಿ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ಮುಂದಾಗಿ ನಮ್ಮ ಫಂಡ್ನಾಗ ಇದನ್ನು ಮಾಡಬೇಕು. ಡಿಜೆದು ಈಗಾಗಲೇ ಅವ್ರಿಗೆ ಒಂದು ಬೇಸ್ ಒನ್ ಟಾಪ್ ಅಂತ ಹಿಂದೂ ಒಂದು ಬೇಸ್ ಒನ್ ಟಾಪ್ ಅಂತ ಇದು ಮಾಡಿದ್ರು, ಈಗೂ ಇದ್ರೊಳಗೆ ಅದಾರ. ಅದಕ್ಕೆ ಬಹುತೇಕ ಮಂಡಳಗಳು ಯಾರ್ಯಾರು ಇದಕ್ಕೆ ಸಮ್ಮತ ಅದಾರ ಯಾರು ಇಲ್ಲ ಅನ್ನೋ ಅಂಥದ್ದು ಗಮನಕ್ಕೆ ಬಂತಂದ್ರೆ ಅದಕ್ಕೆ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡ್ತೇವೆ.